ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತ ಜೋಳದ ಹಿಟ್ಟಿನ ಅಂಬ್ಲಿ ಈ ಬಿಸಿಲಲ್ಲಂತರೂ ಪ್ರತಿಯೊಬ್ಬ ಮನೆಯಲ್ಲೂ ರೆಡಿ ಆಗ್ತಾನೆ ಇರುತ್ತೆ. ಸೊ ತುಂಬಾನೇ ಟೇಸ್ಟಿಯಾಗಿ ಹಾಗೆ ತುಂಬಾನೇ ಈಸಿಯಾಗಿ ಮಾಡಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಫ್ರೆಂಡ್ಸ್, ಈಗಂತೂ ಬಿಸಿಲು ಶುರು ಆಯಿತು, ಊಟ ಮಾಡೋಕ್ಕೂ ಮನಸ್ಸಾಗ್ತಾ ಇರೋದಿಲ್ಲ ಎಲ್ರಿಗೂ. ಹಾಗೆ ಬಿಸಿಲಲ್ಲಿ ಏನಾದರೂ ತಂಪಾಗಿರೋದು ಕುಡಿಬೇಕಂತ ಅನಿಸುತ್ತೆ. ಆದರೆ ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡಿ ಅಂಥದ್ದು ನಾವು ಕುಡಿದ್ರೆ ಕೋಲ್ಡ್ ಕೂಡ ಆಗಿಬಿಡುತ್ತೆ. ಅದು ಭಯಕ್ಕೆ ನಾವು ಕುಡಿಯೋಕ್ಕೂ ಕೂಡ ಇಷ್ಟ ಆಗಲ್ಲ, ಇಲ್ಲಿ ಊಟ ಮಾಡೋಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಮನೆಯಲ್ಲಿ ಅಂಬ್ಲಿ ಮಾಡಿಟ್ರೆ ಯಾವಾಗ ಬೇಕಾದರೂ ನಾವು ಕುಡಿಬೋದು. ಊಟ ಟೈಮಲ್ಲಿ ಕೂಡ ಇದನ್ನು ಅನ್ನದ ಜೊತೆಯಾಗಿ ಕೂಡ ನಾವು ತಿನ್ಕೋಬೋದು. ನಮ್ಮ ಊರ ಕಡೆ ಎಲ್ಲ ಅಂಬ್ಲಿಯನ್ನು ನಾವು ಅನ್ನದ ಜೊತೆ ಮಿಕ್ಸ್ ಮಾಡಿ ಕೂಡ ತಿಂತೀವಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಹಾಗೆ ನಾವು ಜೋಳದ ಹಿಟ್ಟಿನ ಅಂಬ್ಲಿಯನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಜೋಳದ ಹಿಟ್ಟಿನ ಅಂಬ್ಲಿಯನ್ನು ನಾವು ಎರಡು ರೀತಿಯಾಗಿ ಮಾಡ್ತೀವಿ. ರಾತ್ರಿ ಒಂದು ಕಲಸಿಟ್ಬಿಟ್ಟು ಕೂಡ ಮಾಡ್ತಾರೆ. ಕೆಲವೊಂದು ಸತಿ ನಾವು ತಕ್ಷಣವೇ ಮಾಡ್ಕೋಬೇಕಂದ್ರೆ ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ತಡ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಆದ್ರೆ ಇಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್. 2.5 ಗ್ಲಾಸ್ ಆಗೋಷ್ಟು ನೀರನ್ನ ಮಾತ್ರ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೈಡ್ಗೆ ಇಡ್ತಾ ಇದ್ದೀನಿ. ಸೊ ಇದು ಯಾಕಂತ ಹೋಗ್ತಾ ಹೇಳ್ತೀನಿ ಫ್ರೆಂಡ್ಸ್. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರು ಕುದಿ ಬರುವವರೆಗೂ ಇದನ್ನ ಕುದಿಸ್ಕೋಬೇಕು. ಅಲ್ಲಿವರೆಗೂ ನಾನಿಲ್ಲಿ 3 ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಸ್ಪೂನಿಂದಾನೆ 1 ಗ್ಲಾಸ್ಗೆ 1 ಸ್ಪೂನ್ ಆಗೋಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ. ಅರ್ಧ ಗ್ಲಾಸ್ ಏನು ಉಳಿಸಿದ್ವಲ್ಲ ಆ ನೀರನ್ನ ಹಾಕಿ ಚೆನ್ನಾಗಿ ನಾವು ಇದನ್ನ ಅಂಬ್ಲಿ ರೀತಿಯಲ್ಲಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೋದ್ರಿಂದ ನಮ್ದು ಅಂಬ್ಲಿ ಇಲ್ಲಿ ಗಂಟ ಆಗೋದಿಲ್ಲ. ಚೆನ್ನಾಗಿ ಈ ರೀತಿ ತಿಳಿಯಾಗಿ ಮಾಡ್ಕೋಬೇಕು. ನಂತರ ಇಲ್ಲಿ ನೀರು ಕೂಡ ಕುದೀತಾ ಇದೆ. ಇದು ಕುದೀತಾ ಇರುವಂತ ನೀರಿನಲ್ಲಿ ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಒಂದೇ ಕ್ಷಣನೇ ಇದು ಹಾಕಬಾರ್ದು, ಸ್ವಲ್ಪ ಹಾಕ್ತಾನೆ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಫ್ರೆಂಡ್ಸ್, ಇದು ತುಂಬಾನೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. 1 ಗ್ಲಾಸ್ ಅಂಬ್ಲಿ ಕುಡಿದ್ರೆ ಸಾಕು, ಹೊಟ್ಟೆ ಕೂಡ ತುಂಬುತ್ತೆ. ಈಗ ನಾನು ಒಂದು 5 ರಿಂದ 10 ನಿಮಿಷವರೆಗೂ ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಅಂಬ್ಲಿ ಕೂಡ ರೆಡಿ ಆಯಿತು. ಈ ಅಂಬ್ಲಿ ರೆಡಿ ಆಯ್ತಂತ ನಮ್ಗೆ ಯಾವ ರೀತಿ ಗೊತ್ತಾಗ್ಬೇಕಂದ್ರೆ, ಸೊ ಇದು ಲೈಟ್ ಆಗಿ ತಳ ಹಿಡಿತಿರುತ್ತೆ. ಸೊ ತಳ ಹಿಡಿತಾ ಇದ್ರೆ ಅಂಬ್ಲಿ ಇಲ್ಲಿ ರೆಡಿ ಆಯ್ತಂತ ಅರ್ಥ. ಸೊ ಆದ್ರೆ ಇದು ಬಿಸಿ ಇರುವಾಗ್ಲೇನೆ ಇದು ಸ್ವಲ್ಪ ತಿಳಿಯಾಗಿನೇ ಇರುತ್ತೆ. ಸೊ ಇದು ತಣ್ಣಗಾಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಗ್ಯಾಸ್ ಅನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕೆ ಸೈಡ್ ಇಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆಯನ್ನ ಸ್ವಲ್ಪನೇ ಕುಟ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪನೇ ಎಣ್ಣೆಯನ್ನ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪನೇ ಜೀರಿಗೆ ಮತ್ತು ಸಾಸಿವೆಯನ್ನ ಸೇರಿಸ್ಕೋಬೇಕು. ಇದು ಜಾಸ್ತಿ ಸೇರ್ಸೋಕ್ ಹೋಗ್ಬಾರ್ದು, ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅನ್ನೋ ಕಾರಣಕ್ಕೆ ಸೇರಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿದು. ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನ ಹಾಕ್ಬಿಟ್ಟು ಗ್ಯಾಸ್ ಅನ್ನ ಆಫ್ ಮಾಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ತಣ್ಣಗಾಗಿರುವಂತ ಅಂಬ್ಲಿಯನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು. 1 ಕಪ್ ಆಗುವಷ್ಟು ಮಜ್ಜಿಗೆಯನ್ನ ಸೇರಿಸ್ತಾ ಇದ್ದೀನಿ. 1 ಮೀಡಿಯಂ ಸೈಜ್ದು ಈರುಳ್ಳಿ. ನಂತರ ನಾನಿಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನೊಂದು ಪಾತ್ರೆಗೆ ಇದನ್ನ ಸರ್ವ್ ಅನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಬೆಳ್ಳುಳ್ಳಿ ಶುಂಠಿ ಬೇಡಪ್ಪ ಅಂದ್ರೆ ನೀವು ಸಾಸಿವೆ ಒಗ್ಗರಣೆಯನ್ನ ಮಾತ್ರ ಹಾಕೋಬಹುದು. ತುಂಬಾನೇ ಟೇಸ್ಟಿಯಾಗಿ ಅನಿಸುತ್ತೆ. ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಇದು ಟೇಸ್ಟ್ ಡಬಲ್ ಆಗುತ್ತೆ ಅಂಬ್ಲಿದು. ಮಿಸ್ ಮಾಡ್ದೇನೆ ಈ ರೆಸಿಪಿಯನ್ನ ನೀವು ಕೂಡ ಟ್ರೈ ಮಾಡಿ. ಯಾವ ರೀತಿ ಆಗಿದೆ ಅಂತ ನನಗೆ ಪ್ಲೀಸ್ ಕಮೆಂಟ್ ಅನ್ನ ಹಾಕಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.